ನಮಗೆ ಇದೆ PCOD ಸಮಸ್ಯೆ. ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಹಾಗಾಗಿ ಅದೇ ಸ್ಕ್ಯಾನಿಂಗ್ ಸೆಂಟರ್ ಇಲ್ಲಿ ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಪರಸ್ಪರ ದೊಡ್ಡದಿದೆ, ಆದ್ರೆ ಸ್ಕ್ಯಾನಿಂಗ್ದು ಇದು ಫೆಸಿಲಿಟೀಸ್ ಕೂಡ ಇಲ್ಲಿ ಇಲ್ಲವಲ್ಲ, ಹಾಗಾಗಿ ಅಂದ್ರೆ ಗರ್ಭಕೋಶ ಪೀರಿಯಡ್ಸ್ ಸಮಸ್ಯೆ. ಸೊ ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಇದೆ. ಪ್ರೈವೇಟ್ ಅಲ್ಲಿ ಇದೆ, ಸೊ ಗೌರ್ಮೆಂಟ್ ಅಲ್ಲಿ ನಮ್ಗೆ ಒಳ್ಳೇದು ಅಂತ. ಒಂದು 2 ಟೈಮ್ಸ್ ಬಂದಿದೆ, ಸೊ ಇರ್ಲಿಲ್ಲ. ಅಲ್ಲಿ ತೋರಿಸ್ತೀವಿ, ಬೆಂಗಳೂರು ತೋರ್ಸೋಣ ಅಂತ ನಾವು ಟ್ರೈ ಮಾಡ್ತಾ ಇದೀವಿ. ಸೊ ಇಲ್ಲಿ ಮಾಡ್ಕೊಟ್ರೆ ತುಂಬಾ ಒಳ್ಳೇದು ಅಂತ. ನಮಗೆ ಇಲ್ಲಿ ಹೊಟ್ಟೆ ನೋವು ಏನಾದ್ರು ಪ್ರಾಬ್ಲಮ್ ಇದ್ದಾಗ ಇಲ್ಲಿ ತೋರ್ಸ್ಕೊಳಕ್ಕೆ ಅಂತ ಬರ್ತೀವಿ. ಇಲ್ಲಿ ಸ್ಕ್ಯಾನಿಂಗ್ ಅಂತ ಮಾಡ್ಕೊಡ್ತಾರೆ. ನಾವು ಬೇರೆ ಕಡೆ ಎಲ್ಲ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಬೇಕು, ಅಲ್ಲಿ ತುಂಬಾ ಲಕ್ಷ ಖರ್ಚಾಗುತ್ತೆ. ಅದ್ರ ಬದಲು ಇಲ್ಲೇ ಮಾಡ್ಸಿದ್ರೆ ಇಲ್ಲೇ ಎಲ್ಲ ಆದಂಗಾಗುತ್ತೆ. ಅಲ್ಲಿಗೆ ಹೋಗೋದಾದ್ರೆ ಬೇರೆ ವೆಹಿಕಲ್ಸ್ ಆ ತರ ಮಾಡ್ಕೊಂಡು ಹೋಗ್ಬೇಕು ನಾವು. ಒಬ್ರೊಬ್ರಿಗೆ ವೆಹಿಕಲ್ಸ್ ಇರಲ್ಲ, ಆಟೋ ಬಸ್ ಹಂಗೆಲ್ಲ ಇಟ್ಕೊಂಡು ಹೋಗ್ತಾರೆ, ತುಂಬಾ ಕಷ್ಟ ಆಗುತ್ತೆ. ಇಲ್ಲೇ ಮಾಡಿದ್ರೆ ಎಲ್ಲ ಇಲ್ಲೇ ಆಗುತ್ತೆ. ಸ್ಕ್ಯಾನಿಂಗ್ ಮಿಷಿನ್ ಇದೆ, ಅದು ಆಪರೇಟ್ ಮಾಡೋರು ಯಾರು ಇಲ್ಲ. ಕಾಲೇಜವ್ರು ಆಲ್ಮೋಸ್ಟ್ ಎಲ್ಲ ಇಲ್ಲಿಗೆ ಬರ್ತಾರೆ ಎಲ್ಲ ತೋರ್ಸ್ಕೊಳಕ್ಕೆ ಅಂತ. ಆ ಸ್ಕ್ಯಾನಿಂಗ್ ಒಂದ್ ಇಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲ ಹೋಗಿ ತೋರ್ಸ್ಕೊ ಬರಕ್ಕಾಗಲ್ಲ. ಇಲ್ಲೇ ಮಾಡ್ಸಿದ್ರೆ ಸರ್ಕಾರದವರು ಎಲ್ಲ ಇಲ್ಲೇ ಯೂಸ್ಫುಲ್ ಆಗುತ್ತೆ, ಎಲ್ಲರಿಗೂ ಯೂಸ್ಫುಲ್ ಆಗ್ಬೇಕಲ್ವಾ. ಇಲ್ಲಿ ಕಡಿಮೆ ಖರ್ಚಾಗುತ್ತೆ, ಬೇರೆ ಕಡೆ ಹೋಗೋದಾದ್ರೆ ಜಾಸ್ತಿ ಖರ್ಚಾಗುತ್ತೆ. ಇಲ್ಲೆಲ್ಲ ಫ್ರೀನೇ ಇದೆ. ಮತ್ತೆ ಬೇರೆ ಕಡೆ ಹೋದ್ರೆ ತುಂಬಾ ಸುಮ್ನೆ ಯಾಕೆ ದುಡ್ಡೆಲ್ಲ ಖರ್ಚು ಮಾಡೋದು, ಇಲ್ಲೇ ಬಂದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಮತ್ತೆ ಅಲ್ಲೆಲ್ಲ ಅಷ್ಟು ಸೇಫ್ಟಿ ಆಗಿರಲ್ಲ. ಇಲ್ಲಿ CC ಕ್ಯಾಮ್ರಾ ಸೇಫ್ಟಿ ಎಲ್ಲ ಇದೆ, ಅದಕ್ಕೆ ಸರ್ಕಾರದವ್ರು ಇಲ್ಲಿ ಮಾಡ್ಕೊಡ್ಲಿ ಅಂತ. ಚೆನ್ನಾಗಿ ನೋಡ್ತಾರೆ. ನಾನು ಇಲ್ಲಿಗೆ ಬಂದಿದ್ದೆ, ಹೊಟ್ಟೆ ನೋವಿನ ಪ್ರಾಬ್ಲಮ್ ಇತ್ತು, ಅವಾಗ ಇಲ್ಲಿ ತೋರ್ಸ್ಕೊಂಡಿದ್ದೆ. ನನಗೂ ಈಗ ಕ್ಲಿಯರ್ ಆಗಿದೆ. ಅದಕ್ಕೆ ಒಂದು ಸ್ಕ್ಯಾನಿಂಗ್ ಒಂದು ಮಾಡ್ಕೊಟ್ರೆ, ಸ್ಕಿನ್ದು ಒಂದು ಮಾಡ್ಕೊಡ್ಬೇಕು. ತುಂಬಾ ಈಗೆಲ್ಲ ಅಲರ್ಜಿ ಅದು ಇದು ರ್ಯಾಷಸ್ ಎಲ್ಲ ಆಗ್ತಾ ಇರುತ್ತೆ. ಅದೊಂದು ಮಾಡ್ಕೊಟ್ರೆ, ಅದು ಸ್ಕಿನ್ ಡಾಕ್ಟರ್ ಒಂದು ಮಾಡ್ಕೊಟ್ರೆ ಅದು ಫುಲ್ ಯೂಸ್ಫುಲ್ ಆಗುತ್ತೆ. ಸ್ಕ್ಯಾನಿಂಗ್ ಇಂದ ಏನು ವ್ಯವಸ್ಥೆ ಇಲ್ಲಿ ಹೊರಗಡೆನೆ ಮಾಡಿಸ್ಬೇಕು. ಇಲ್ಲಿ ಡಾಕ್ಟರ್ ಕೊರತೆ ಇದೆ, ಸ್ಕ್ಯಾನಿಂಗು ಏನು ಇಲ್ಲಿ ಸಿಗ್ತಾ ಇಲ್ಲ. ಹೊರಗಡೆನ ಮಾಡಿಸಿ ಇಲ್ಲಿ ಬರ್ತೀವಿ. ದೊಡ್ಡ ಹಾಸ್ಪಿಟಲ್ ಆಗಿದ್ದರಿಂದ ಇನ್ನೊಂದು ಡಾಕ್ಟರ್ ಎಲ್ಲ ಇದ್ರೆ ಇನ್ನು ಸೌಲಭ್ಯ ಆಗ್ಬೋದು ಅಂತ. ನಾನು ಮಗಳನ್ನ ಡೆಲಿವರಿ ಕರ್ಕ ಬಂದಿದ್ದೀನಿ. ಇಲ್ಲೇ ಸಕಲೇಶ್ಪುರದಲ್ಲಿ 1-2 ಕಿಲೋಮೀಟರ್ ಆಚೆಗಿಂತ ನಮ್ಮೂರು. ತೋರಿಸಿದೀವಿ, ಡೆಲಿವರಿಗೆ ಕರ್ಕ ಬಂದು ಅಡ್ಮಿಟ್ ಮಾಡಿದ್ವಿ. ಸ್ಕಂದದಲ್ಲಿ ಮಾಡ್ಸಿದ್ ನಾವು. ಇಲ್ಲಿ ಡಾಕ್ಟರ್ಗಳ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಕ್ಯೂ ನಿಲ್ಲದಾದ್ರೂ ತುಂಬ ಹೊತ್ತು ನಿಂತು, ಗೈನಕಾಲಜಿಸ್ಟ್ ಡಾಕ್ಟರ್ ಒಬ್ಬರೇ ಇರೋದ್ರಿಂದ ತುಂಬ ಹೊತ್ತು ಕ್ಯೂ ನಿಂತು ತೋರಿಸ್ತೀವಿ. ಚಿಕಿತ್ಸೆ ಪರವಾಗಿಲ್ಲ. ಸುಮಾರು 400-500 ಜನ ರೋಗಿಗಳು ಬಂದ್ಬಿಟ್ಟು ಚಿಕಿತ್ಸೆ ತಗೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ಒಂದು 4-5 ಜನ ನರ್ಸ್ಗಳು ಬೇಕು. ಯಾಕಂದ್ರೆ ಇರುವಂಥ ನರ್ಸ್ಗಳು ರಜೆ ಹಾಕಿದಾಗ ಒತ್ತಡ ಜಾಸ್ತಿ ಆಗುತ್ತೆ. ಮತ್ತು ಎರಡನೇದು, ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲಿ ಈ ಆ್ಯಂಬುಲೆನ್ಸ್ಗಳೆಲ್ಲ ನಿಲ್ತಾವಲ್ಲ, ಅದಕ್ಕೆ ಸರಿಯಾದ ಕೊಠಡಿಗಳಿಲ್ಲ. ಈ ಬಿಸಿಲು ನಿಂತಿದೆ ನೋಡಿ, ಅಲ್ಲಿ ತುಂಬ ಗಾಡಿಗಳು ಬಿಸಿಲು ನಿಂತಿದೆ. ನಂತರ ಇಲ್ಲಿ ಒಂದು ಚರ್ಮ ಡಾಕ್ಟ್ರು ಮತ್ತು ಒಂದು ಸ್ಕ್ಯಾನಿಂಗ್ ಸೆಂಟರ್ ಬೇಕು. ಯಾಕಂದರೆ ಬಡವರು ಹೆಚ್ಚಾಗಿ ಇಲ್ಲಿ ಬರೋದ್ರಿಂದ ಸ್ಕ್ಯಾನಿಂಗಿಗೆ ಹೊರಗಡೆ ಹೋಗ್ತಾರೆ. ಅದನ್ನೊಂದು ಸ್ಕ್ಯಾನಿಂಗ್ ಮಿಷನ್ ಬೇಕು, ಮತ್ತು ಅದನ್ನು ನಿರ್ವಹಣೆ ಮಾಡೋಂಥ ಒಬ್ಬರು ಡಾಕ್ಟರ್ ಬೇಕು, ಒಂದು ಚರ್ಮ ಡಾಕ್ಟರ್ ಬೇಕು. ಅದೊಂದು ಅಗತ್ಯ ಇದೆ ಇಲ್ಲಿ. ಒಬ್ರದ್ದು ಲೆಕ್ಕಕ್ಕೆ 150 ಇರೋ ಬೆಡ್ ಅಂತ ಹಾಸ್ಪಿಟ್ಲ್ ಇದು. ಸರಿಯಾಗಿರೋದು ಇಲ್ಲಿ 110 ಇರ್ಬೋದು ಅಷ್ಟೇ. ಆದರೆ ಇನ್ನೂ ಒಂದು 30-40 ಬೆಡ್ಗಳು ಎಕ್ಸ್ಟ್ರಾ ಬೇಕು. ಮುಂಚು ಹಳೇದಾಗಿದ್ದರಿಂದ ಇಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಅಲ್ಲಿ ಸೋರುತ್ತೆ, ತುಂಬ ಸೋರುತ್ತೆ. ಪ್ರತಿ ವರ್ಷ ಇದೇ ಸಮಸ್ಯೆ. ಇದು ಸರ್ಕಾರದ ಗಮನಕ್ಕೂ ಹೋಗಿದೆ. ಇದು ಸೋರೋ ಒಂದು ಸಮಸ್ಯೆ ಇದೆ. ಹಂಚುಗಳಿಗೂ ವಯಸ್ಸಾಗಿದೆ. ಹಳೆಯ ಆಸ್ಪತ್ರೆ ಆಗಿದ್ದರಿಂದ ಸುಮಾರು ಒಂದು 100 ವರ್ಷ ಹತ್ರ ಆಯ್ತು. ಇದಕ್ಕೆ ಇದನ್ನ ಯಾವುದು ಸೋರುವಂಥ ವ್ಯವಸ್ಥೆನ ಕಮ್ಮಿ ಮಾಡಬೇಕು. ಅದು ಬೇಡ. ಇರಂಗೆ ನೀವು ಹಂಚುಗಳನ್ನ ಚೇಂಜ್ ಮಾಡಿ ಬೇರೆ ಯಾವುದೋ ತಂತ್ರಜ್ಞಾನ ಇರುವಂಥ ಹಂಚುಗಳಾಗಿರ್ಬೋದು, ಶೀಟ್ಗಳನ್ನ ಹಾಕಿದ್ರೆ ಸಾಕು ಅನ್ಸುತ್ತೆ. ಸರ್ಕಾರಿ ಕ್ರಾಫ್ಟ್ ಸಾರ್ವಜನಿಕ ಆಸ್ಪತ್ರೆ ಸಕಲೇಶ್ಪುರ ಮೊದಲನೇ ಒರಿಜಿನಲ್ ಹಾಸ್ಪಿಟ್ಲ್ 100 ವರ್ಷ ಆಗಿದೆ. ಸುಮಾರು 78 ವರ್ಷ ಆಗಿದೆ. ಇದು ಒಂದು ಸೆಲೆಬ್ರೇಷನ್ ಮಾಡಬೇಕಿತ್ತು, ಆಗಲಿಲ್ಲ. ಸೊ ಈಗ ಏನಾಗಿದೆ ಅಂದ್ರೆ, ಈಗ ಆವಾಗಿಂದು ಆ ಪರಿಸ್ಥಿತಿಗೆ ಇದು ದೊಡ್ಡ ಆಸ್ಪತ್ರೆ ಇತ್ತು. ಇವಾಗ ಏನಾಗಿದೆ, ನಮಗೆ ಪ್ರತಿ ದಿವಸ 500-600 ಜನ ಪೇಷಂಟ್ ಬರ್ತಾರೆ ನಮಗೆ 24 ಅವರ್ಸ್ ಒಂದು ದಿವಸಕ್ಕೆ ಹೇಳ್ತಾ ಇರೋದು. ಆಮೇಲೆ ಸಾಧಾರಣ ಆಲ್ಮೋಸ್ಟ್ ಎಲ್ಲಾ ತಜ್ಞ ವೈದ್ಯರು ಇದ್ದಾರೆ, ಎಕ್ಸೆಪ್ಟ್ ನಮಗೆ ಚರ್ಮ ವೈದ್ಯರಿಲ್ಲ, ಸ್ಕ್ಯಾನಿಂಗ್ ಮಾಡೋಂಥ ರೇಡಿಯಾಲಜಿ ಡಾಕ್ಟರ್ ಇಲ್ಲ, ಫಾರೆನ್ಸಿಕ್ ತಜ್ಞರಿಲ್ಲ. ಇವರಿಗೆ ಗರ್ಭಿಣಿಯರಿಗೆ ಮಾತ್ರ ನಾವೊಂದು ಪ್ರೈವೇಟ್ ಅವ್ರ ಹತ್ರ ಸರ್ಕಾರದ ಆದೇಶ ಏನಿದೆ ಆ ಒಂದು ಇದರಲ್ಲಿ ನಾವು ಒಂದು ಒಪ್ಪಂದ ಮಾಡ್ಕೊಂಡಿದ್ವಿ. ಸ್ಕ್ಯಾನಿಂಗ್ ಮಿಷಿನ್ ಇದೆ ನಮ್ದು, 12-13 ವರ್ಷದ್ದು. ಅದು ತುಂಬಾ ಹಳೇದಾಗಿದೆ. ಮತ್ತೆ ಅದು ರಿಪೇರಿ ಮಾಡ್ಲಿಕ್ಕೂ ಆಕ್ಚುಲಿ ತುಂಬಾನೇ ಕಾಸ್ಟ್ ಆಗುತ್ತೆ ಅಂತ ಹೇಳಿ ಒಂದ್ಸರಿ ಬಂದು ನೋಡಿದ್ದಾರೆ. ಪೇಷಂಟ್ ಲೋಡ್ ಜಾಸ್ತಿ ಇದೆ, ಸ್ಟಾಫ್ ನರ್ಸಸ್ ಸ್ವಲ್ಪ ವೇಕೆನ್ಸಿ ಇದೆ. ನಮ್ಮಲ್ಲಿ 5-6 ಜನ ಕಡಿಮೆ ಇದ್ದಾರೆ. ಒಬ್ರು, ಹೌದು 5 ಜನ ನಮ್ಗೆ ತುಂಬಾ ಅಗತ್ಯ ಇದೆ. ತುರ್ತು ಪರಿಸ್ಥಿತಿನಲ್ಲಿ ಮೊದಲೇ ನಮಗೆ ಶಾರ್ಟೇಜ್ ಇದೆ, ನಮ್ಮ ಸ್ಟಾಫ್ ಶಾರ್ಟೇಜ್ ಇದೆ.
ಆಮೇಲೆ ಫಾರ್ಮಸಿಸ್ಟ್ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಖಾಲಿ ಇದೆ. ಇದನ್ನ ನಾವು ನಮ್ಮ ಇಲಾಖೆಗೆ ನಾವು ಪತ್ರ ಮುಖೇನ ಬರ್ದಿದ್ವಿ, ಮತ್ತೆ ಟೆಂಡರ್ ವ್ಯವಸ್ಥೆ ಮುಖಾಂತರ ನಾವು ಮೆಡಿಸಿನ್ಸ್ ಪರ್ಚೇಸ್ ಮಾಡ್ತಾ ಇದ್ವಿ. ಈಗ ನಾವು ಸರ್ಕಾರದ ಆದೇಶದ ಪ್ರಕಾರ ಅದೇನಾಗಿದೆ, ನಮಗೆ ಆದ್ರೂ ಕೂಡ ಸ್ವಲ್ಪ ಶಾರ್ಟೇಜ್ ಆಗುತ್ತೆ. ಇದ್ದಿದ್ರಲ್ಲಿ ಉತ್ತಮವಾಗಿ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಆದ್ರೆ ಇದು ಇಷ್ಟು ದೊಡ್ಡ ಆಸ್ಪತ್ರೆ, ನಮ್ದು 150 ಬೆಡ್ ಆಸ್ಪತ್ರೆ, ಚಾಲನೆಯಲ್ಲಿ ಇರುವಂತದ್ದು 120 ಬೆಡ್ ಇದೆ. 30 ಬೆಡ್ ಬೇಕಾಗುತ್ತೆ. ಈಗ ನಮ್ದು ಉಪ ವಿಭಾಗೀಯ ಆಸ್ಪತ್ರೆ ಅಂತ ಇರೋದು.